ತಪ್ಪು ಮಾಡಿ ಸೈಟ್ ವಾಪಸ್ ಕೊಡ್ತೀವಿ ಅಂದ್ರೆ ಹೇಗೆ? ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ರು. ಮಾಡೋ ತಪ್ಪೆಲ್ಲ ಮಾಡಿ ಅಯ್ಯೋ ಸೈಟ್ ಬೇಡ ಅಂತ ಹೇಳಿದ್ರೆ ಹೇಗೆ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಇದು ಈಗ ಟ್ರೈನ್ ಹೊಟ್ಟೋಗಿದೆ. ಈಗ ಕೊಡ್ತೀನಿ ಅಂದ್ರೆ ಏನಾಗುತ್ತೆ? ಏನು ಸಿಗುತ್ತೆ? ಈಗ ಏನಾಗುತ್ತೆ? ಅಲ್ಲಿ ಮಾಡೋದೆಲ್ಲ ತಪ್ಪು ಮಾಡಿ ಅಯ್ಯೋ ಈಗ ಬೇಡ ನಮಗೆ ಸೈಟ್ ವಾಪಸ್ ತಗೊಳ್ಳಿ ಅಂದರೆ ಯಾರಾದರೂ ಆ ಸೈಟ್ ವ್ಯಾಲ್ಯೂ 62 ಕೇಳಿದ್ರಲ್ಲ, ಅದು ಬೇರೆ ಥರ ಏನಾದರೂ ತಗೊಂಡ್ಬಿಟ್ಟವ್ರ? ಅದಕ್ಕೆ ಕೊಡ್ತಾವ್ರ ಸೈಟ್ನ ವಾಪಸ್ಸು? ಆ ಪತ್ರದಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ಸರ್, ನಾನು ಈ ಒಂದು ಸೈಟ್ಗಳನ್ನು ವಾಪಸ್ ಕೊಡುವಂತಹ ವಿಚಾರ ನನ್ನ ವೈಯಕ್ತಿಕ ವಿಚಾರ. ಇದು ನನ್ನ ಏನಂದ್ರೆ ಗಂಡನಿಗಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಯಾರಿಗೂ ಸಹಿತ ಏನಂತಂದ್ರೆ ಅವರ ಒಪಿನಿಯನ್ ಮೇಲೆ ತಗೊಂಡಿಲ್ಲ. ಇದು ನನ್ನ ವೈಯಕ್ತಿಕ. ಇದನ್ನು ನಂಬಲಿಕ್ಕಾಗತ್ತಾ? ಗೊತ್ತಿಲ್ಲದೆ ಕೊಟ್ಬಿಟ್ರೆ ಅವ್ರ ಜೊತೆ ಚರ್ಚೆನೆ ಮಾಡದೆ ಆಗಿದ್ದರೆ ಅವತ್ತೇ ಕೊಡೋರು. ಇಷ್ಟೆಲ್ಲ ಆದಾಗ ಈ ಕಳೆದ 3 ತಿಂಗಳು ನಡೀತಲ್ಲ, ಇದು ಇಷ್ಟೆಲ್ಲ ಅವ್ರ ಪತಿಗೆ ಇಕ್ಕಟ್ಟಿಗೆ ಸಿಗಾಕೊಂಡವ್ರಲ್ಲ ಅಂತೇಳಿ ಈ ಪ್ರಕರಣ ಬಂದ ದಿವಸಲೇ ಕೊಟ್ಟಿದ್ರೆ ಅದನ್ನು ಒಪ್ಕೊಳ್ಳೋರಿಲ್ಲ. ಇಲ್ಲ, ಅದನ್ನು ಮೆನ್ಷನ್ ಮಾಡಿದ್ದಾರೆ ಸರ್ ಅವ್ರು ಲಾಸ್ಟಿಗೆ. ಏನಂದ್ರೆ ಒಂದು ವೇಳೆ ನಾನು ಅವಾಗಲೇ ಕೊಡಕ್ ನಿರ್ಧಾರ ಮಾಡಿದ್ದೆ, ಆದ್ರೆ ನನ್ನ ಹಿತೈಷಿಗಳು ಯಾವುದೇ ಕಾರಣ ಕೊಡಬೇಡಿ, ರಾಜಕೀಯವಾಗಿ ಪ್ರೇರಿತ. ಈ ಹಿತೈಷಿಗಳು ಕೊಡಿ ಅಂದ್ರ ಇದು ರಾಜಕೀಯ ಪ್ರೇರಿತ ಅಂತ ನಾನು ಪಾಪ ಅವರ ಹೇಳಿಕೆ ಬಗ್ಗೆ ನಾನು ಲಘುವಾಗಿ ಮಾತನಾಡಲ್ಲ. ಅವರು ನಮ್ಮ ಸಹೋದರಿ ಸಮಾನರು, ನಾನು ಯಾಕೆ ಅವ್ರ ಬಗ್ಗೆ ಮಾತಾಡಲಿ? ಇಲ್ಲಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪಾತ್ರ, ಅವರು ಜವಾಬ್ದಾರಿ ಇದ್ದಂಥವ್ರು. ನಾನು ಆ ಸಹೋದರಿ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರು ಕೊಟ್ಟಿರೋ ಹೇಳಿಕೆ ಬಗ್ಗೆನೂ ಬೇಡ ನಾವು ಚರ್ಚೆ ಮಾಡೋದು ಲಘುವಾಗಿ. ಈ ಮುಖ್ಯಮಂತ್ರಿಗಳು ಯಾವ ರೀತಿ ಯಾವ್ಯಾವ ಹಂತದಲ್ಲಿ ಯಾವ ಥರ ನಡ್ಕೊಂಡಿದ್ದಾರೆ, ಕಪ್ಪು ಚುಕ್ಕಿನೇ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಇವೆಲ್ಲ ವೈಟ್ನರ್ ಆಯಿತು, ಎಲ್ಲ ಆಯಿತು, ಎಲ್ಲ ಮುಗಿದೀಗಿ ಈಗ ಅಂತಿಮವಾಗಿ ಇಲ್ಲಿಗೆ ಬಂದು ನಿಂತಿದ್ದೀರಿ. ನಾನು ಅದೇನ ಮೊನ್ನೆ ಒಬ್ಬ ಅಧಿಕಾರಿ ಬಗ್ಗೆ ಚರ್ಚೆ ಮಾಡಿದೆ ಅಂತ ನೆನ್ನೆ ಎಲ್ಲ ಒಂದು ಸುದ್ದಿ ಅಂಥದ್ದು ಬೇಲ್ ಮೇಲಿದ್ದೀನಿ, ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ನನಗೆ ಅದು ಗೊತ್ತು, ಯಾವ ಚೇಂಬರಲ್ಲಿ ಯಾವ ಅಧಿಕಾರಿಗಳು ಯಾರ್ಯಾರು ಕೂತು ಚರ್ಚೆ ಮಾಡಿದ್ರಿ, ಇದು ಮಾಡಿದ್ರೆ ಹೇಗೆ ಅಂತ ಹೇಳಿ. ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ಸಾಧ್ಯವಾದು ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಕೈಲಿ? ಇದೆಲ್ಲ ಇರಲಿ ಒಂದು ಭಾಗ. ಈಗಾಗಲೇ ನನ್ನ ಪ್ರಕರಣದಲ್ಲಿ ರಾಜ್ಯಪಾಲರ ಮುಂದೆ ಏನಂತ ಹೋಗಿದ್ದಾರೆ? ಈಗ ಇವರು ತನಿಖಾ ಅವಧಿ ಮುಗಿದೋಗಿದೆ, ತನಿಖೆ ಸಂಪೂರ್ಣ ಆಗಿದೆ. ಈ ಒಂದು ತನಿಖೆಯ ಸಂಪೂರ್ಣತೆ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಿಕ್ಕೆ